ಸ್ನೇಹಿತರೆ ನಮಸ್ಕಾರ. ನಾನು ಸುಭಾಷ್ ಮೂರ್ನಾಳ್. ದಿನಕ್ಕೊಂದು ಪ್ರಶ್ನೆ ಅಂಕಣದಲ್ಲಿ ತಮ್ಮೊಂದಿಗೆ ಮತ್ತೊಂದು ವಿಷಯವನ್ನು ಚರ್ಚಿಸಲು ಇವತ್ತು ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೇನೆ. ನನ್ನ ವಿಡಿಯೋದಲ್ಲಿಯ ವಿಷಯಗಳು ನಿಮಗೆ ಹಿತವಾಗಬಹುದು ಅಥವಾ ಹಿತವಾಗದೇ ಇರಬಹುದು. ಆದರೂ ಕೂಡ ಸತ್ಯವೇ. ಈ ಜಾತಿ ವ್ಯವಸ್ಥೆಯಲ್ಲಿ ಜಾತಿ ಎಂದು ಎಲ್ಲರಲ್ಲಿ ಈ ಜಾತಿ ಮತ್ಸರವನ್ನು ಬೀಜ ಬಿತ್ತಿ ಸಮಾಜವನ್ನು ಒಡೆದಾಳುವ ನೀತಿಯಿಂದ ಬದುಕುತ್ತಿರುವ ಕೆಲವೊಂದು ರಾಜಕಾರಣಿಗಳು, ಮಠಾಧೀಶರು ಮತ್ತು ಇನ್ನುಳಿದ ಬುದ್ಧಿಜೀವಿಗಳು ಮಾಡ್ತಕ್ಕಂಥ ಒಂದು ಸ್ವಾರ್ಥಕ್ಕೆ ಸಾಮಾನ್ಯ ಜನರು ಬಲಿಯಾಗ್ತಾ ಇದ್ದಾರೆ. ಅದಕ್ಕೋಸ್ಕರ ಸಾಮಾನ್ಯರಂತಂದರೆ ಸಾಮಾನ್ಯರು. ಅದಕ್ಕಾಗಿ ಅವರ ಜೊತೆಗೆ ನಾವು ಈ ಜಾತಿ ವ್ಯವಸ್ಥೆಯಿಂದ ದೂರ ಇರಲು, ಅದರಿಂದ ತಿಳುವಳಿಕೆ ಪಡೆದುಕೊಂಡು ನಾವೆಲ್ಲ ಒಂದೇ, ಮನುಷ್ಯ ಜಾತಿ ಒಂದೇ, ನಮ್ಮಲ್ಲಿ ಜಾತಿ ಭೇದ ಭಾವ ಬೇಡ, ನಾವು ಕುಡಿಯುವ ನೀರು ಒಂದೇ, ಉಸಿರಾಡುವ ಗಾಳಿ ಒಂದೇ, ಪಡೆಯುವ ಸೂರ್ಯನ ಬೆಳಕು ಒಂದೇ, ಭೂಮಿ ಒಂದೇ, ತಿನ್ನುವ ಆಹಾರ ಒಂದೇ, ತಿಂದ ನಂತರ ಪಚನ ಮಾಡತಕ್ಕಂಥ ದೇಹದಲ್ಲಿರುವ ಅಂಗಾಂಗಗಳು ಒಂದೇ, ರಕ್ತ ಒಂದೇ, ಮನಸ್ಸುಗಳಷ್ಟೇ ಬೇರೆ ಬೇರೆ. ಅದಕ್ಕೋಸ್ಕರ ಸಂತ ಕವಿ ಕನಕದಾಸರು ಈ ಕುಲದ ಬಗ್ಗೆ ಆಗಿನ ಕಾಲದಲ್ಲಿನೇ ಸಾಮಾನ್ಯರಲ್ಲಿ ತಿಳುವಳಿಕೆಯನ್ನು ನೀಡಿದರು. ಕೆಲವು ಜನ ತಿಳ್ಕೊಂಡ್ರು, ಬದಲಾದರು. ಈಗಂತೂ ಜಾತಿ ವ್ಯವಸ್ಥೆ ಎಷ್ಟೊಂದು ಬಂದುಬಿಟ್ಟಿದೆ ಅಂತಂದರೆ ಸಂಬಂಧನೇ ಇಲ್ಲ. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಊರು ಕಂದಗಲ್ ಅಂಥೇಳಿ, ನಾವು ಯಾವುದೇ ಜಾತಿ ಪಾತಿ ನಮ್ಗೆ ಗೊತ್ತೇ ಇರಲಿಲ್ಲ. ಎಲ್ಲ ಪಕ್ಕದ ಮನೆಯವ್ರಿಗೆಲ್ಲ ನಾವು ಕಾಕ, ಚಿಗವ್ವ, ಅಜ್ಜಿ, ಮುತ್ಯ, ಅತ್ತಿ, ಅಕ್ಕ, ತಂಗಿ, ಅಪ್ಪ, ಕಾಕ, ದೊಡ್ಡಪ್ಪ, ದೊಡ್ಡವ್ವ ಅಂಥೇಳಿ ನಾವು ಎಲ್ಲ ಜಾತಿಯವ್ರಿಗೂ ಮಾತಾಡ್ತಾಯಿದ್ವಿ. ನಮಗೆ ಆ ಜಾತಿ ಭೇದ ಭಾವನೆ ಇರಲಿಲ್ಲ. ಅಂಥ ಕಾಲಮಾನದಲ್ಲಿ ಬೆಳೆದವರು ನಾವು. ಈಗಿನ ಪರಿಸ್ಥಿತಿ ನೋಡಿದರೆ ನಾವು ಯಾವ ಜಾತಿಯವ್ರಿಗೂ ಕಾಕ ಚಿಗು ಅನ್ನುವಂಥ ಪರಿಸ್ಥಿತಿಗೆ ನಾವು ಇಲ್ಲ. ಯಾವ ಜಾತಿಯವರಿಗೂ ನಾವು ಅಕ್ಕ ಅವ್ವ ಅನ್ನೋ ಪರಿಸ್ಥಿತಿಗೆ ಇಲ್ಲ. ಎಲ್ಲರದು ಅವ್ರದ್ದೇ ಜಾತಿ, ಅವ್ರವ್ರದ್ದೇ ಜಾತಿ ದೇವರು, ಅವ್ರವ್ರದ್ದೇ ಜಾತಿ ಹಬ್ಬಗಳು, ಅವ್ರವ್ರ ಜಾತಿ ಸಂಬಂಧಗಳಿರಲಿ. ಜಾತಿ ಸಂಬಂಧಗಳು ಬೇಡ ಅನ್ನಲ್ಲ ನಾನು. ಆದರೆ ಹೀಗೆ ಜಾತಿಯಿಂದ ವ್ಯವಸ್ಥೆ ಕೆಟ್ಟು ಹೋಗ್ತಾ ಇದೆ. ವ್ಯವಸ್ಥೆ ಕೆಟ್ಟು ಹೋದರೆ ಏನಾಗ್ತದೆ? ಸಮಾಜದ ಸ್ವಾಸ್ಥ್ಯ ಹಾಳಾಗ್ತದೆ. ಅಂದಿನ ಕಾಲದಲ್ಲಿ ದಾಸ ಶ್ರೇಷ್ಠರು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಬಾರ್ದು ಅಂತ ಹೇಳಿಕೆಯಿಂದ ಸಾಕಷ್ಟು ತಮ್ಮದೇ ಆದಂಥ ಜ್ಞಾನವನ್ನು ಸಾಮಾನ್ಯ ಜನರಿಗೆ ತಿಳಿಸಿದರೂ ಸಾಕಷ್ಟು ಜ್ಞಾನ ಭಂಡಾರವನ್ನು ನಮಗೋಸ್ಕರ ಬಿಟ್ಟು ಹೋಗಿದ್ದಾರೆ. ಆದರೂ ಕೂಡ ನಮ್ಮಲ್ಲಿ ಟೆಕ್ನಾಲಜಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಬದುಕಿನ ರೀತಿ ಜಾಸ್ತಿ ಆಗಿದೆ, ಎಲ್ಲ ಈಸಿ ಆಗಿದೆ. ಆದರೆ ಮನಸ್ಥಿತಿ ಮಾತ್ರ ಹಾಳಾಗಿ ಹೋಗಿದೆ. ನಮ್ಮಲ್ಲಿ ಬರೀ ಜಾತಿ 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 ಜಾತಿ. ಸತ್ತ ಮೇಲೆ ಮಣ್ಣಾಗಿ ಹೋಗಿ ದೇಹಕ್ಕೆ ಯಾವ ಜಾತಿಗೋಸ್ಕರ ನೀವು ಬಡಿದಾಡಿದ್ರಿ? ಯಾವ ಜಾತಿಗೋಸ್ಕರ ನೀವು ಹೊಡೆದಾಡಿದ್ರಿ? ಯಾವ ಜಾತಿಗೋಸ್ಕರ ಇನ್ನೊಬ್ಬನ್ನ ಕೊಂದ್ರಿ? ಕೊಲ್ಲೋ ಹಕ್ಕು ನಿಮಗಿದೆಯಾ? ಭಗವಂತ ರಕ್ಷಕ ನಮಗೆಲ್ಲನೂ ಇಷ್ಟೆಲ್ಲನೂ ಫ್ರೀಯಾಗಿ ಕೊಟ್ಟು ನಾವೇನೂ ಕೊಟ್ಟಿಲ್ಲ ಅನ್ನೋಂಗೆ ಸುಮ್ಮನೆ ಅದೇನ? ನಾವೇನಾರು ಒಂದು ಸ್ವಲ್ಪ ಕೊಡ್ತೀವಿ, ಕೊಟ್ಟು ನಮ್ಮ ಜಾತಿಯವ್ರಿಗೆ ಹಂಗೆ ಮಾಡಿದ್ದೀವಿ, ನಮ್ಮ ಜಾತಿಯವ್ರಿಗೆ ಇರಲಿದು, ಅವ್ರಿಗೆ ಇರಲಿಲ್ಲ ಅಂತ ಕೆಟ್ಟ ಮನೋಭಾವದ ಮನೋಸ್ಥಿತಿಯಲ್ಲಿ ನಾವಿದ್ದೀವಿ. ಸ್ನೇಹಿತರೆ, ನಿಮಗೆ ನನ್ನ ಮಾತು ಇಷ್ಟ ಆಗ್ಬೋದು, ಆದರೂ ಕೂಡ ಇದು ನಿಮಗೆ ಗೊತ್ತಿಲ್ಲದ ವಿಷಯನ ನಾನೇನು ಹೇಳ್ತಾ ಇಲ್ಲ. ಎಲ್ಲರಿಗೂ ಗೊತ್ತಿದ್ದ ವಿಷಯನೇ ನಾನು ಮಾತಾಡ್ತಾ ಇರೋದು. ಸ್ನೇಹಿತರೆ, ಅದಕ್ಕೆ ಹೇಳ್ತಾ ಇದ್ದೀನಿ, ಜಾತಿ 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 ಬೇಡ. ಇನ್ನಾದರೂ ಜಾತಿಯಿಂದ ಬಿಡೋಣ, ನಿಶ್ಚಿಂತೆಯಿಂದ ಬದುಕೋಣ. ಬಸವಣ್ಣವರು ಹೇಳಿದಾಗೆ ಕಾಯಕವೇ ಕೆಲಸ ಅನ್ನೋಣ. ಕಾಯಕವೇ ಕೆಲಸ ಅಂತ ಕಾಯಕ ಮಾಡ್ತಾ ಇದ್ದರೆ ನಿಮಗಿಂತ ಕೆಟ್ಟ ಯೋಚನೆಗಳು ಬರೋದಿಲ್ಲ. ದುಡಿದು ತಿನ್ನೋದು, ಇವತ್ತು ದುಡಿದು ಇವತ್ತು ತಿನ್ನೋದು ಅಂದರೆ ನೀನು ವಿದ್ಯೆಯಿಂದ ಇರು, ನೀನು ಸರ್ಕಾರಿ ನೌಕರನಾಗಿರು, ಕೂಲಿಕಾರನಾಗಿರು, ಕಾರ್ಮಿಕನೇ ಆಗಿರು, ಯಾರನ್ನೇ ಆಗಿರು, ನೀನು ದುಡಿದು ತಿನ್ನುವ ಮನೋಭಾವವನ್ನು ನೀನು ಬೆಳೆಸಿಕೊಂಡ್ರೆ ಈ
ಕೆಟ್ಟ ವಿಚಾರಗಳು ನಿಮ್ಮ ಹತ್ರ ಬರೋದಿಲ್ಲ. ಅದಕ್ಕೆ ಬಸವಣ್ಣವರ ಅಮೃತವಾಣಿಯಂತೆ ಕಾಯಕಯೋಗಿ ಆಗೋಣ, ಜಾತಿ ಭೇದವನ್ನು ಬಿಡೋಣ. ಹೀಗೆ ಈ ಕನಕದಾಸರ ಒಂದು ಹಾಡನ್ನು ನಾನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ನಾನು ಸಂಗೀತಗಾರನಲ್ಲ, ಸಂಗೀತ ಜ್ಞಾನ ನನಗಿಲ್ಲ. ಆದರೂ ಕೂಡ ಕೆಲವೊಂದು ಭಕ್ತಿಗೀತೆಗಳನ್ನು, ಒಳ್ಳೆಯ ಸಮಾಜಕ್ಕೆ ನೀತಿ ಪಾಠ ಹೇಳ್ತಕ್ಕಂಥ ಕೆಲವೊಂದು ವಿಷಯನ ಹಾಡನ್ನು ಹಾಡುವ ಹವ್ಯಾಸ, ಅದಕ್ಕಾಗಿ ಈ ಹಾಡು. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯೊಳೇನಾದರೂ ಬಲ್ಲಿರ ಬಲ್ಲಿರ. ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉಣ್ಣದ ವಸ್ತುಗಳಿಲ್ಲ. ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉಣ್ಣದ ವಸ್ತುಗಳಿಲ್ಲ. ಗುಟ್ಟು ಕಾಣಿಸಬಂತು ಹಿರಿದೇನು ಕಿರಿದೇನು, ಗುಟ್ಟು ಕಾಣಿಸಬಂತು ಹಿರಿದೇನು ಕಿರಿದೇನು. ನೆಟ್ಟನೆ ಸರ್ವಜ್ಞ ನೆನೆ ಕಂಡ್ಯ ಮನುಜ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯೊಳೇನಾದರೂ ಬಲ್ಲಿರ ಬಲ್ಲಿರ. ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ, ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ. ಜಲದ ಕುಲವೇನಾದರೂ ನೀವು ಬಲ್ಲಿರ, ಜಲದ ಕುಲವೇನಾದರೂ ಬಲ್ಲಿರ. ಜಲದ ಬಬ್ಬೊಳೆಯಂತೆ ಸ್ಥಿರವಲ್ಲವೀ ದೇಹ, ಜಲದ ಬಬ್ಬೊಳೆಯಂತೆ ಸ್ಥಿರವಲ್ಲವೀ ದೇಹ. ನೆಲೆಯರಿತು ನೀ ನೆನೆ ಕಂಡೆ ಮನುಜ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯೊಳೇನಾದರೂ ಬಲ್ಲಿರ ಬಲ್ಲಿರ. ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಮಯ ನೆಲೆಯಾದಿ ಕೇಶವರಾಯನ, ಹರಿಮಯ ನೆಲೆಯಾದಿ ಕೇಶವರಾಯನ. ಚರಣ ಕಮಲವೇ ಅರ್ಜಿಸುವವನೇ ಕುಲಜ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯೊಳೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯೊಳೇನಾದರೂ ಬಲ್ಲಿರ ಬಲ್ಲಿರ. ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉಣ್ಣದ ವಸ್ತುಗಳಿಲ್ಲ. ಗುಟ್ಟು ಕಾಣಿಸಬಂತು ಹಿರಿದೇನು ಕಿರಿದೇನು, ಗುಟ್ಟು ಕಾಣಿಸಬಂತು ಹಿರಿದೇನು ಕಿರಿದೇನು. ನೆಟ್ಟನೆ ಸರ್ವಜ್ಞನ ನೆನೆ ಕಂಡ್ಯ ಮನುಜ, ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ, ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ. ಜಲದ ಕುಲವೇನಾದರೂ ಬಲ್ಲಿರ, ಜಲದ ಬಬ್ಬೊಳೆಯಂತೆ ಸ್ಥಿರವಲ್ಲವೀ ದೇಹ, ಜಲದ ಬಬ್ಬೊಳೆಯಂತೆ ಸ್ಥಿರವಲ್ಲವೀ ದೇಹ. ನೆಲೆಯರಿತು ನೀ ನೆನೆ ಕಂಡೆ ಮನುಜ, ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಮಯ ನೆಲೆಯಾದಿ ಕೇಶವರಾಯನ, ಹರಿಮಯ ನೆಲೆಯಾದಿ ಕೇಶವರಾಯನ. ಚರಣ ಕಮಲವನೇ ಅರ್ಜಿಸುವವನೇ ಕುಲಜ, ಹರಿಮಯ ನೆಲೆಯಾದಿ ಕೇಶವರಾಯನ. ಚರಣ ಕಮಲವನೇ ಅರ್ಜಿಸುವವನೇ ಕುಲಜ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯೊಳೇನಾದರೂ ಬಲ್ಲಿರ ಬಲ್ಲಿರ.